ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಪೆಡ್ಡಿ ಮೂವಿಯ ಬ್ರೇಕ್ ಡೌನ್ ಮಾಡ್ತಾ ಇದ್ದೀವಿ. ಬನ್ನಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಟ್ರೈಲರ್ನ ಸ್ಟಾರ್ಟಿಂಗ್ ಅಲ್ಲೇನೆ ಒಬ್ಬ ವ್ಯಕ್ತಿ ಪೆಡ್ಡಿನ ಹುಡ್ಕೊಂಡು ಬಂದಿದ್ದಾನೆ. ಮೋಸ್ಟ್ಲಿ ಪೆಡ್ಡಿ ಸ್ಟೋರಿ ಏನಿದೆ ಅದು ಬಂದು ರಿವರ್ಸ್ ಸ್ಕ್ರೀನ್ ಪ್ಲೇ ಮೀನ್ಸ್ ಪೆಡ್ಡಿಯ ಸ್ಟೋರಿಯ ಫ್ಲಾಶ್ ಬ್ಯಾಕ್ ಅಲ್ಲಿ ಹೇಳುವಂತ ಒಂದು ಸ್ಟೋರಿ ಆಗಿರ್ಬೋದು. ಅಂಡ್ ಇದರಲ್ಲಿ ನೀವು ನೋಡಬಿರ್ಬೋದು, ಈ ಟ್ರೈನ್ ಸೀಕ್ವೆನ್ಸ್ ಅಲ್ಲಿ ಟ್ರೈನು ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ನಿಲ್ಲೋದಿಲ್ಲ, ಅದನ್ನ ಜಗಪತಿ ಬಾಬು ಅವರು ನಿಲ್ಸಕ್ಕೆ ಪ್ರಯತ್ನ ಪಡ್ತಾರೆ. ಇದರ ಅರ್ಥ ಪೆಡ್ಡಿ ಬಂದಿರುವಂತಹ ಒಂದು ಹಳ್ಳಿ ಏನಿದೆ ಅದರಲ್ಲಿ ಅಟ್ ಲೀಸ್ಟ್ ಒಂದು ರೈಲ್ವೆ ಸ್ಟೇಷನ್ ಕೂಡ ಇರೋದಿಲ್ಲ. ಅಂತ ಒಂದು ಕುಗ್ರಾಮದಲ್ಲಿ ಪೆಡ್ಡಿ ಇದ್ದಾನೆ. ಅಂಡ್ ಈ ವ್ಯಕ್ತಿ ಬಂದು ಯಾರನ್ನೇ ಕೇಳಿದ್ರು ಅವರೆಲ್ಲರೂ ನನ್ನ ಫೇವ್ರೆಟ್ ಪ್ಲೇಯರ್ ಪೆಡ್ಡಿ, ನನ್ನ ಫೇವ್ರೆಟ್ ಕ್ರಿಕೆಟರ್ ಪೆಡ್ಡಿ, ನನ್ನ ಫೇವ್ರೆಟ್ ರನ್ನರ್ ಪೆಡ್ಡಿ ಅಂತ ಹೇಳ್ತಾ ಇದ್ದಾರೆ. ಒಂದು ಇವರೆಲ್ಲಾರನು ಪೆಡ್ಡಿ ಟ್ರೈನ್ ಮಾಡಿರ್ಬೇಕು, ಇಲ್ಲ ಅಂತಂದ್ರೆ ಪೆಡ್ಡಿಯ ಒಂದು ಸ್ಪೋರ್ಟ್ಸ್ ನ ನೋಡಿ ಇವರೆಲ್ಲರೂ ಅವನಿಂದ ಇನ್ಸ್ಪೈರ್ ಆಗಿರ್ಬೇಕು. ಅಂಡ್ ಪೆಡ್ಡಿ ಬಂದು ಪರ್ಟಿಕ್ಯುಲರ್ ಒಂದು ಸ್ಪೋರ್ಟ್ಸ್ ಅಲ್ದಲೆ ಒಂದು 3 ಸ್ಪೋರ್ಟ್ಸ್ ನ ಇದ್ರಲ್ಲಿ ಆಡಿರೋ ತರ ತೋರಿಸಿದ್ದಾರೆ. ಮೊದಲನೇದು ಕ್ರಿಕೆಟ್, ಎರಡನೇದು ರನ್ನಿಂಗ್, ಮೂರನೇದು ಬಂದು ಕುಸ್ತಿ. ನನ್ಗನ್ಸೋ ಪ್ರಕಾರ ಕುಸ್ತಿನೇ ಈ ಮೂವಿಯ ಒಂದು ಮೇನ್ ಪ್ಲಾಟ್ ಆಗಿರ್ಬೋದು. ಕ್ರಿಕೆಟರ್ ಆಗಿದ್ದಂತಹ ಪೆಡ್ಡಿ ಫಾರ್ ಸಮ್ ಆಫ್ ದ ರೀಸನ್ ಒಬ್ಬ ಕುಸ್ತಿಪಟು ಆಗಿ ಟರ್ನ್ ಆಗ್ಬೋದು. ಜಸ್ಟ್ ಇದು ನನ್ನ ಗೆಸ್ಸಿಂಗ್ ಅಷ್ಟೇನೆ. ಇಡೀ ಟ್ರೈಲರ್ ಅಲ್ಲಿ ನನಗೆ ಇಷ್ಟ ಆಗದೆ ಇರೋ ಎರಡು ವಿಷಯದಲ್ಲಿ ಮೊದಲನೇದು ಜಾಹ್ನವಿ ಕಪೂರ್ ಅವರ ಆಕ್ಟಿಂಗ್. ನನಗಂತೂ ಟ್ರೈಲರ್ ಅಲ್ಲಿ ನೋಡ್ತಾ ಇದ್ರೆ ಇವರು ತುಂಬಾನೇ ಕ್ರಿಂಜ್ ಆಗಿ ಆಕ್ಟ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಟ್ರೈಲರ್ ಅಲ್ಲೇ ಈ ತರ, ಇನ್ನ ಸಿನಿಮಾದಲ್ಲಿ ಹೇಗಿರುತ್ತೋ ನನಗಂತೂ ಗೊತ್ತಿಲ್ಲ. ಈ ಮೂವಿ ಏನಾದ್ರೂ ನಾನು ನೋಡ್ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಅದು ಓನ್ಲಿ ಬಿಕಾಸ್ ಫಾರ್ ರಾಮ್ ಚರಣ್ ಅವರು. ಅಂಡ್ ನನಗೆ ಇಷ್ಟ ಆಗದೆ ಇರುವಂತಹ ಎರಡನೇ ವಿಷಯ ಬಂದು AR ರೆಹಮಾನ್ ಅವರ ಮ್ಯೂಸಿಕ್. ಇಡೀ ಫಿಲಂ ಅಲ್ಲಿ ಚಿಕಿರಿ ಸಾಂಗ್ ನ ಬಿಟ್ರೆ ಬೇರೆ ಯಾವ ಸಾಂಗು ಕೂಡ ನಾವು ಅನ್ಕೊಂಡಿದ ಮಟ್ಟದಲ್ಲಿ ರೀಚ್ ಆಗಿಲ್ಲ. ಇದೊಂದು ನೆಗೆಟಿವ್ ಕೂಡ ಹೌದು. ಅಂಡ್ ಟ್ರೈಲರ್ ನ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಅಷ್ಟೊಂದಾಗಿ ಇಷ್ಟ ಆಗಿಲ್ಲ. ಮೇ ಬಿ ರಿಲೀಸ್ಡ್ ವರ್ಷನ್ ಅಲ್ಲಿ ಇವ್ರು ಇಂಪ್ರೂವ್ ಮಾಡಿರ್ಬೋದು. ಈ ಮೂವಿಲಿ ತುಂಬಾ ಜನ ಕನ್ನಡ ಆಕ್ಟರ್ಸ್ ಕೂಡ ಆಕ್ಟ್ ಮಾಡಿದ್ದಾರೆ. ಅದರಲ್ಲೂ ಮೇನ್ ಆಗಿ ಶಿವರಾಜ್ ಕುಮಾರ್ ಅವರು ಆಕ್ಟ್ ಮಾಡಿರೋದು. ಒಂದು ಇಂಟರ್ವ್ಯೂ ಅಲ್ಲಿ ರಾಮ್ ಚರಣ್ ಅವ್ರು ಹೇಳಿರೋ ಪ್ರಕಾರ ಇದರಲ್ಲಿ ಶಿವರಾಜ್ ಕುಮಾರ್ ಅವರು ಅವರಿಗೆ ಒಂದು ಕುಸ್ತಿನ ಗುರು ಆಗಿ ಕಾಣಿಸ್ಕೊಂಡಿದ್ದಾರೆ. ಅಂಡ್ ದಿವ್ಯಂಡು ಆಕ್ಟರ್ ಅವರು ಪ್ಲೇ ಮಾಡಿರುವಂತಹ ರೋಲು ಮೋಸ್ಟ್ಲಿ ನೆಗೆಟಿವ್ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಟ್ರೈಲರ್ ಅಲ್ಲಿ ಅವ್ರನ್ನ ಆ ತರನೇ ತೋರಿಸಿದ್ರು. ಪರ್ಟಿಕ್ಯುಲರ್ ಈ ಸೀನ್ ಅಲ್ಲಿ ತುಂಬಾ ಜನರನ್ನ ಪೊಲೀಸ್ ಅವರು ಟ್ರೈನ್ ಅಲ್ಲೇನೆ ಕಟಾಕಿ ಟಾರ್ಚರ್ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಇವರೆಲ್ಲ ಪೆಡ್ಡಿಯ ಊರವ್ರು ಆಗಿರ್ಬೋದು. ಯಾರೋ ಒಬ್ಬ ರಾಜಕಾರಣಿ ಅವನ್ ಮಾಡಿ ತಪ್ಪನ್ನ ಮುಚ್ಚಾಕೋಕೆ ಈ ಅಮಾಯಕರನ್ನ ಮೋಸ ಮಾಡಿ ಪೊಲೀಸ್ ಅವ್ರಿಗೆ ಸರೆಂಡರ್ ಮಾಡಿಸಿರ್ಬೋದು. ಅಂಡ್ ಕಮಿಂಗ್ ಟು ದಿಸ್ ಪಾಯಿಂಟ್, ಇದರಲ್ಲಿ ಜಗಪತಿ ಬಾಬು ಅವರು ಕೂಡ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವರು ಬಂದು ಪೆಡ್ಡಿಯ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಮೋಸ್ಟ್ಲಿ ಇವರು ಈ ಊರಿನ ಮುಖಂಡ ಅಥವಾ ಅನ್ಯಾಯ ಆಗ್ತಿರೋ ಜನಗಳಿಗೆ ನ್ಯಾಯ ಕೊಡಿಸುವಂತ ಒಂದು ಕ್ಯಾರೆಕ್ಟರ್ ನ ಇವರು ಮಾಡಿರ್ಬೋದು. ಅಂಡ್ ಕಮಿಂಗ್ ಟು ದಿಸ್ ಪಾಯಿಂಟ್, ಒಂದು ಪಾಯಿಂಟ್ ಅಲ್ಲಿ ಪೆಡ್ಡಿ ಬಂದು ಈ ಊರಲ್ಲಿ ಶೈನ್ ಆಗ್ತಿದ್ದಾನೆ ಅಂದ್ರೆ ವಿಲನ್ ಗಿಂತ ಇವನು ತುಂಬಾ ಮುಂದುವರಿತಿದ್ದಾನೆ ಅಂತ ಗೊತ್ತಾಗದಾಗ ವಿಲನ್ಸ್ ಇವನ್ ಮೇಲೆ ಅಟ್ಯಾಕ್ ನ ಮಾಡಿಸ್ಬೋದು. ಅದನ್ನ ಈ ವಿಲನೇ ಮಾಡಿದ್ದಾರೆ ಅಂತ ನನಗೆ ಯಾಕೋ ಅನಿಸ್ತಿದೆ. ಯಾಕೆ ಅಂದ್ರೆ ಒಂದರಲ್ಲಿ ಒಂದು ಡೈಲಾಗ್ ಇದೆ, ಅವನಿಗೆ ಆಟ ಆಡೋದ್ ಗೊತ್ತಿದ್ರೆ ನನಗೆ ಆಟ ಆಡ್ಸೋದು ಗೊತ್ತು ಅಂತ. ಮೋಸ್ಟ್ಲಿ ಕುಸ್ತಿಯಲ್ಲಿ ಹೀರೋ ಬಂದು ಆ ವಿಲನ್ ನ ಸೋಲಿಸಬಹುದು. ಅದನ್ನ ರಿವೆಂಜ್ ನ ತಗೊಳ್ಳೋದಕ್ಕೇನೆ ಪೆಡ್ಡಿ ಮೇಲೆ ಅಟ್ಯಾಕ್ ಮಾಡಬಹುದು. ಈ ಸೀನ್ ನೋಡ್ತಾ ಇದ್ದೆ, ಇಲ್ಲಿ ಒಂದು ಡೆಡ್ ಬಾಡಿ ಎದುರುಗಡೆ ರಾಮ್ ಚರಣ್ ಕೂತಿದ್ದಾರೆ. ಆಲ್ಮೋಸ್ಟ್ ಇದು ಜಗಪತಿ ಬಾಬು ಇರಬೇಕು, ಇಲ್ಲ ಅಂತಂದ್ರೆ ಪೆಡ್ಡಿಯ ಬೆಸ್ಟ್ ಫ್ರೆಂಡ್ ಆಗಿರ್ಬೋದು. ಓವರ್ ಆಲ್ ಈ ಟ್ರೈಲರ್ ನ ನೋಡಿದಾಗ ನನಗನ್ಸಿದ್ದು ಒನ್ ಲೈನರ್ ಸ್ಟೋರಿ ಏನು ಅಂತಂದ್ರೆ, ಪೆಡ್ಡಿ ಅನ್ನೋ ಒಬ್ಬ ಹಳ್ಳಿಯ ಯುವಕ ಏನಿರ್ತಾನೆ ಅವನಿಗೆ ಲೈಫ್ ಅಲ್ಲಿ ಗೋಲ್ ಅಂತದ್ ಏನು ಇರೋದಿಲ್ಲ. ಅಂಡ್ ಅವನ್ಗೆ ನೋಡ್ಕೊಳ್ಳೋದಕ್ಕೆ ಯಾರು ಇರೋದಿಲ್ಲ. ಅದಕ್ಕೋಸ್ಕರ ಅಂತಾನೆ ಊರಿನ ಜನನೇ ಅವ್ರನ್ನ ಅವನ ಮನೆ ಮಗನ್ ತರ ನೋಡ್ಕೊಂಡಿರ್ತಾರೆ. ಆದ್ರೆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಈ ಹಳ್ಳಿ ಜನರಿಗೆ ಯಾರಿಂದನೋ ಮೋಸ ಅಥವಾ ಜನರಿಗೆ ಏನೋ ತೊಂದರೆ ಅನ್ನೋದು ಬರುತ್ತೆ. ಈ ತೊಂದರೆನ ದಾಟೋದಕ್ಕೋಸ್ಕರ ಪೆಡ್ಡಿ ಬಂದು ಅವನ ಎಲ್ಲಾ ಕಷ್ಟಗಳನ್ನು ನುಂಗ್ಕೊಂಡು ನಾನು ಹಳ್ಳಿ ಜನರಿಗೋಸ್ಕರ ಏನಾದ್ರೂ ಹೆಲ್ಪ್ ಮಾಡಬೇಕು, ಇಲ್ಲ ನಮ್ಮ ಹಳ್ಳಿ ಜನರಿಗೋಸ್ಕರ ಏನಾದ್ರೂ ಒಂದು ಸಾಧನೆನ ಮಾಡಬೇಕು ಅನ್ನೋ ಒಂದು ಛಲನ ಇಟ್ಕೊಂಡು ಅವನು ಕುಸ್ತಿನ ಕಲ್ತು ಒಲಿಂಪಿಕ್ಸ್ ವರೆಗೂ ಹೋಗ್ತಾನೆ. ಅದಾದ್ಮೇಲೆ ಅವನು ಗೆಲ್ತನ ಸೋಲ್ತನ ಅನ್ನೋದೇ ಈ ಮೂವಿಯ ಸ್ಟೋರಿ ಆಗಿರ್ಬೋದು. ಈ ಮೂವಿಯ ಈ ಸೀನ್ಸ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಪೆಡ್ಡಿ ಬಂದು ನ್ಯೂ ಡೆಲ್ಲಿಲಿ ಇದ್ದಾನೆ. ಅಂದ್ರೆ ಅವರ ಜನರಿಗೆ ನ್ಯಾಯ ಕೊಡ್ಸೋದಕ್ಕೋಸ್ಕರ ಅವನು ಹೋರಾಟ ಮಾಡ್ತಿದ್ದಾನೆ. ಅಂಡ್ ಸರ್ವೈವಲ್ಗೋಸ್ಕರ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ದಾನೆ.
ನಾಳೆ ಈ ಮೂವಿಯ ರಿಲೀಸ್ ಇದೆ. ನಾನು ನಿಮ್ಮೆಲ್ಲಾರ ತರನೇ ಈ ಮೂವಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಯಾಕೆಂದ್ರೆ ಇದು ರಾಮ್ ಚರಣ್ ಅವ್ರಿಗೆ ಡೂ ಆರ್ ಡೈ ಸಿಚುಯೇಷನ್. ಆಫ್ಟರ್ ರಂಗಸ್ಥಳಂ ಅವ್ರಿಗೊಂದು ಸೋಲೋ ಹಿಟ್ಟು ಇಲ್ಲ. ಈ ಮೂವಿನಾದ್ರೂ ಹಿಟ್ ಆಗಿ ಅವ್ರಿಗೊಂದು ಒಳ್ಳೆ ಹೆಸರು ತರಲಿ ಅಂತ ಹೇಳ್ತಾ ಈ ಮೂವಿ ರಿವ್ಯೂಲಿ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ. ಟೇಕ್ ಕೇರ್, ಲವ್ ಯು ಆಲ್.